ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡುವುದರ ಮುಖಾಂತರ ಕ್ಷಮೆ ಯಾಚಿಸಿದ್ದಾರೆ ಆರೋಪಿಗಳು. ಹಲ್ಲೆ ಮಾಡಿ ತಪ್ಪು ಅಂತ ಹೇಳಿ ಕೈ ಮುಗಿದು ಬೇಡಿಕೊಂಡಿದ್ದಾರೆ ಕಿಡಿಗೇಡಿಗಳು. ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡುವುದರ ಮುಖಾಂತರ ಕ್ಷಮೆ ಯಾಚಿಸಿದ್ದಾರೆ ಆರೋಪಿಗಳು. ನಾವು ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇದೀಗ ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ಕೆಲಸವನ್ನ ಮಾಡಬಾರದು ಅನ್ನೋದು ಗೊತ್ತಿರಲಿಲ್ವಾ ಅವಿವೇಕಿಗಳ? ಈಗ ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀರಿ. ನೀವು ಮಾಡ್ತಾ ಇರೋ ತಪ್ಪು ಅಂತ ನಿಮ್ಮ ಅರಿವಿಗೆ ಗೊತ್ತಿತ್ತಲ್ವಾ? ಅವಾಗೇನು ನಿಮ್ಮ ಬುದ್ಧಿ ಸಗಣಿ ತಿಂತಾಯ್ತಾ? ಈಗ ಬಂದ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ನಾವು ಮಾಡಿದ ತಪ್ಪಾಯಿತು ಕ್ಷಮಿಸಿ ಅಂತ ಹೇಳೋದಕ್ಕೆ ಅಥವಾ ಕೇಳ್ಕೊಳ್ಳೋದಕ್ಕೆ ನಿಮಗೆ ಹೇಗಾದರೂ ಮನಸ್ಸು ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡಿ, ಆರೋಪಿಗಳು ಕ್ಷಮೆಯಾಚಿಸಿರುವಂತಹ ವಿಡಿಯೋ ಇದೀಗ ರಿಲೀಸ್ ಆಗಿದೆ. ಯಾರೂ ಕೂಡ ಕಾನೂನನ್ನ ಕೈಗೆ ಎತ್ಕೊಳ್ಬಾರ್ದು ಅಥವಾ ತೆಗೆದುಕೊಳ್ಬಾರ್ದು ಅಂತ ಹೇಳಿ ವಿಡಿಯೋವನ್ನ ಮಾಡಿದ್ದಾರೆ. ಹಲ್ಲೆ ಮಾಡಿದ್ದಂತಹ 11 ಮಂದಿಯ ಬಂಧನ ಕೂಡ ಆಗಿತ್ತು. ಪೊಲೀಸರು ಬಂಧನ ಕೂಡ ಮಾಡಿದ್ದಾರೆ. ಇದೀಗ ಹೆಚ್ಚಿನ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ಬೆಂಗಳೂರಿನಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ನಡೆದಿದ್ದಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗಿದೆ. ಪ್ರಕರಣದ ಆರೋಪಿಗಳು ಇದೀಗ ವಿಡಿಯೋ ಮೂಲಕ ಸಾರ್ವಜನಿಕರ ಕ್ಷಮೆಯನ್ನ ಕೋರಿದ್ದಾರೆ. ನಾವು ಮಾಡಿದ ತಪ್ಪು ಅಂತ ಹೇಳಿ ಕೈ ಮುಗಿದುಕೊಂಡು ಬೇಡ್ಕೊಂಡಿದ್ದಾರೆ ಆರೋಪಿಗಳು. ಯಾರೂ ಕೂಡ ಕಾನೂನನ್ನ ತಮ್ಮ ಕೈಗೆ ತೆಗೆದುಕೊಳ್ಬಾರದು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಈ ವಿಡಿಯೋವನ್ನ ಪೊಲೀಸರು ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಪ್ರಕರಣದ ತನಿಖೆ ಮುಂದುವರೆದಿದೆ. ಆರೋಪಿಗಳು ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು ಪ್ರಕರಣಕ್ಕೆ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಸಾರ್ವಜನಿಕ ವಲಯದಲ್ಲೂ ಕೂಡ ವ್ಯಾಪಕ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಸಣ್ಣ ಪುಟ್ಟ ಮಕ್ಕಳೇನಲ್ಲ, ಚಿಕ್ಕ ಪುಟ್ಟ ಮಕ್ಕಳೇನಲ್ಲ, ತಿದ್ದಿ ಬುದ್ಧಿವಾದ ಹೇಳೋದಕ್ಕೆ ಗಡವಗಳು ವಯಸ್ಸಾಗಿದೆ ನೋಡಿ ಯಾವ ರೀತಿಯಾಗಿದ್ದಾರೆ ಅಂತ ಹೇಳಿ ಒಬ್ಬೊಬ್ಬರು ಮುಖವನ್ನು ಕೂಡ ನೋಡ್ತಾ ಇದ್ರೆ ಇವರು ಬೇರೆಯವರಿಗೆ ತಿಳಿ ಹೇಳಬೇಕು. ಆ ರೀತಿಯಾದಂತಹ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ, ಆ ರೀತಿಯಾಗಿ ಈ ಒಂದು ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಸಂದರ್ಭದಲ್ಲಿ ಬೇರೆಯವ್ರಿಗೆ ಬುದ್ಧಿವಾದ ಹೇಳಬೇಕು. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ, ನಿಮಗೆ ಗೊತ್ತಿಲ್ವಾ? ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನು ನಾವು ನಾಶ ಮಾಡಬಾರ್ದು ಅಥವಾ ಅಧಿಕಾರಿಗಳ ಮೇಲೆ ಕೈ ಮಾಡಬಾರ್ದು. ಅವ್ರ ಕರ್ತವ್ಯವನ್ನು ಅವ್ರು ನಿಭಾಯಿಸ್ತಾ ಇದ್ದಾರೆ, ಅದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಬೇಕಾದಂತಹ ಗಡವಗಳು ತಾವೇ ನಿಂತ್ಕೊಂಡು ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡ್ತಿದ್ದೀರಿ ಅಂತಂದ್ರೆ ಅವಾಗೇನು ನಿಮ್ಮ ಬುದ್ಧಿ ಲದ್ದಿ ತಿಂತಾಯ್ತಾ, ಸಗಣಿ ತಿಂತಾಯ್ತಾ ಅಲ್ವಾ? ಈಗ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಬೆಂಡೆತ್ತಿ ಬ್ರೇಕ್ ಹಾಕಿದ ನಂತರ ನೀವು ಮಾಡಿದ ತಪ್ಪು ಅನ್ನೋದು ನಿಮ್ಮ ಅರಿವಿಗೆ ಬಂತ ಅಥವಾ ಬಿದ್ದಿದ್ದು ವದೆ ಕ್ಷಮೆ ಕೇಳಬೇಕು ಅಂತ ಮಾಡ್ತಾ? ನೋಡಿ, ಸಾಮಾನ್ಯವಾಗಿ ಕ್ಷಮೆ ಹೇಳಬೇಕು ಅಥವಾ ಕ್ಷಮೆ ಕೇಳಬೇಕು ಅಂತಂದ್ರೆ ಅದು ನಮ್ಮ ಮನಸ್ಸಿಂದ ಬರಬೇಕು. ಇಲ್ಲಿ ಮನಸ್ಸಿಂದ ಬಂದಂತೆ ಕಾಣ ಸಿಗ್ತಾ ಇಲ್ಲ. ಸಿಕ್ಕಿರುವಂತಹ ಒಂದಷ್ಟು ಟ್ರೀಟ್ಮೆಂಟಿಂದಾಗಿ ಈ ರೀತಿಯಾಗಿ ಹೇಳಿಕೆ ಕೊಡುವಂತಹ ಕೆಲಸಗಳಾದಂತೆ ಕಾಣಿಸ್ತಾ ಇದೆ. ಬಿಜೆಪಿ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಮಾಡಿರುವ ತಪ್ಪನ್ನು ಇನ್ನೊಮ್ಮೆ ನಾವು ಮಾಡುವುದಿಲ್ಲ, ನಿಮ್ಮನ್ನು ಕ್ಷಮಿಸಿ. ತಪ್ಪಾಯಿತು ಎಷ್ಟೇ ಮಾಡಬೇಕಲ್ಲ. ನಾವು ಯಾವತ್ತೂ ಕಾನೂನನ್ನ ಕೈಗೆ ತಗೊಳ್ಳೋದಿಲ್ಲ. ನಾವು ಮಾಡಿದ್ದು ತುಂಬಾ ತಪ್ಪು. ಕಾನೂನನ್ನು ಯಾರು ಕೈಗೆ ತಗೊಳ್ಬೇಡಿ. ಇಂದು ಶಿವಾಜಿನಗರದ ಬಿಜೆಪಿ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಮಾಡಿರುವ ತಪ್ಪನ್ನು ಇನ್ನೊಮ್ಮೆ ನಾವು ಮಾಡುವುದಿಲ್ಲ, ನಮ್ಮನ್ನು ಕ್ಷಮಿಸಿ. ತಪ್ಪಾಯಿತು ಎಷ್ಟೇ ಮಾಡಬೇಕಲ್ಲ. ನಾವು ಯಾವತ್ತೂ ಕಾನೂನನ್ನ ಕೈಗೆ ತಗೊಳ್ಳೋದಿಲ್ಲ. ನಾವು ಮಾಡಿದ್ದು ತುಂಬಾ ತಪ್ಪು. ಕಾನೂನನ್ನು ಯಾರು ಕೈಗೆ ತಗೊಳ್ಬೇಡಿ.